ನಮಸ್ಕಾರ ದನಿ. ಊಟ ಕೂತಾಗ ಎಲ್ಲರೂ ಬಾಳೆಲೆನ ಎಡಗಡೆಗೆ ತುದಿ ಹಾಕಬೇಕು, ಬಲಗಡೆಗೆ ಅದರ ಹಿಂಬದಿರಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾಕಾಗಿರ್ಬೋದು? ಸೊ ಸೈಂಟಿಫಿಕಲಿ ಬೇರೆ ಏನು ರೀಸನ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸಿಂಪಲ್ಲಾಗಿ ಹೇಳೋದಾದರೆ ಯೂಶ್ವಲಿ ನಾವೆಲ್ಲ ಬಲಗಡೆಯಿಂದ ಊಟ ಮಾಡೋದು, ಕರೆಕ್ಟ್ ಅಲ್ವಾ? ಸೊ ಬಲಗಡೆಯಿಂದ ಊಟ ಮಾಡುವಾಗ ಬಲಕೈಯಿಂದ ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಬಾಳೆಲೆನ ತುದಿನ ಎಡಗಡೆಗೆ, ನಾವು ಕೂತಿರೋ ಎಡಗಡೆಗೆ ಹಾಕಿದರೆ ನಮಗೆ ಬಲಗಡೆಗೆ ತಿನ್ನಲಿಕ್ಕೆ ತುಂಬ ಜಾಗ ಸಿಗುತ್ತೆ. ಯಾಕಂದರೆ ಎಲೆ ತುದಿ ಸ್ವಲ್ಪ ಸಪುರ ಇರುತ್ತೆ, ಎಲೆ ಹಿಂಬದಿ ಸ್ವಲ್ಪ ದಪ್ಪ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಮೇ ಬಿ ಹಿಂದಿನವರು ಶಾಸ್ತ್ರ ಅಂತ ಮಾಡಿದ್ರೆ ಅಥವಾ ಕ್ರಮ ಅಂತ ಮಾಡಿದ್ರ ಅಥವಾ ಕನ್ವೀನಿಯನ್ಸ್ ಅಂತ ಮಾಡಿದರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಈ ಥರ ಬಾಳೆ ಎಲೆ ಮುಂದೆ ಕೂತಾಗ ತುದಿ ಎಡಗಡೆಗಿದ್ದರೆ ನಿಮಗೆ ಇಲ್ಲಿ ತುಂಬ ಜಾಸ್ತಿ ಜಾಗ ಸಿಗುತ್ತೆ. ಇದರಲ್ಲಿ ನೀವು ಆರಾಮ್ಸೆ ಊಟ ಮಾಡ್ಬೋದು. ಸೊ ಆ ರೀತಿ ಕನ್ವೀನಿಯನ್ಸ್ಗೋಸ್ಕರ ಮಾಡಿದ್ದಾರೆ. ಇವಾಗ ಅದು ಶಾಸ್ತ್ರ ಅಂತ ಹೇಳ್ತಾರೆ. ಆದರೆ ಯಾಕೆ ಅಂತ ಹೇಳಿದರೆ ಅವ್ರ ಹತ್ರ ಆನ್ಸರ್ ಇರೋದಿಲ್ಲ. ಅದು ಕ್ರಮ, ಶಾಸ್ತ್ರ ಅಂತ ಹೇಳ್ತಾರೆ. ಸೊ ನಾವು ಪ್ರತಿಯೊಂದು ಇಂಥ ಸಿಂಪಲ್ ವಿಷಯಗಳನ್ನು ತಿಳ್ಕೊಂಡ್ರೆ ಸೊ ಹೆಲ್ಪ್ಫುಲ್ ಆಗಿರುತ್ತೆ. ಮುಂದಿನ ಪೀಳಿಗೆಯವರು ಅದನ್ನು ಕಂಟಿನ್ಯೂ ಮಾಡ್ತಾರೆ.